ನಮ್ಮ ಗಾಡಿನಲ್ಲಿ ಮೇಜರು 2 ಪಾರ್ಟ್ಸ್ ಚೇಂಜ್ ಆಗ್ತಾ ಇದೆ. ನೋಡೋಕ್ಕೋದ್ರೆ ಇನ್ನೊಂದು ನಾಟ್ ಸೋ ಮೇಜರು, ಬಟ್ ನೀವು ಕನ್ಸಿಡರ್ ಮಾಡಿದ್ರೆ ಯು ಡೋಂಟ್ ನೋ ಹೌ ಟು ಪ್ಲೇ ವಿತ್ ಅಂತಿದ್ರೆ ಅದು 3ನೇದು ಮೇಜರ್ ಆಗುತ್ತೆ. ಇದೇ ಪಾರ್ಟ್ಸು. ಇನ್ನೇನು ಗಾಡಿ ಒಳಗೆ ತಗೊಂಡು ಕೆಲಸ ಮಾಡ್ತಾರೆ. ಮೇಜರ್ ಕೆಲಸನೇ, ಯಾಕಂದರೆ ಏನೇನು ತಲೆನೋವುಗಳು ನೋಡಿ ಹೆಂಗೆ ಹೋಗ್ಬಿಟ್ಟಿದೆ. 31,695 ಕಿಲೋಮೀಟರ್ಸು, ಅಂದರೆ 31,695, ಆಲ್ಮೋಸ್ಟ್ ಕ್ಲೋಸ್ ಟು 32,000 ಕಿಲೋಮೀಟರ್ಸು ಎಷ್ಟು ರೈಡ್ ಆಗ್ತಾ ಇದೆ ಗಾಡಿ. ಕರೆಕ್ಟಾ? ಸೊ ಬಿಲ್ ಇಲ್ಲಿ ನಮಗಾಗಿರೋದು ಕಂಪ್ಲೀಟ್ಲಿ ಇದು ಕಟ್ಟಾಯಿತು. ಮಾಡಕ್ಕೆ ಹೋಗ್ತೀವಿ ಒಂದು, ಆಗುತ್ತೆ ಇನ್ನೊಂದು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ನಮ್ಮ ಗಾಡಿ ಸರ್ವಿಸ್ ಸ್ಟೇಷನ್ಗೆ ಹೋಗ್ತಾ ಇದೆ. ಯಾಕಪ್ಪ ಸರ್ವಿಸ್ ಸ್ಟೇಷನ್ಗೆ ಹೋಗ್ತಾ ಇದೆ ಅಂತ ಕೇಳ್ಬೋದು, ಬಟ್ ನಾವು ಹೋಗ್ತಾ ಇರೋದು ಪ್ರಾಪರ್ ಬೆನಿಲಿ ಸರ್ವಿಸ್ ಔಟ್ಲೆಟ್ ಸರ್ವಿಸ್ ಸ್ಟೇಷನ್ಗೆ. ಸೊ ಅದಕ್ಕೊಂದು ಕಾರಣ ಇದೆ. ಇದನ್ನು ನಾನು ಆಚೆಯಿಂದನೂ ಮಾಡಿಸ್ಕೊಬೋದು, ಬಟ್ ಇಟ್ಸ್ ಆಲ್ವೇಸ್ ಗುಡ್ ಟು ಗೆಟ್ ಇಟ್ ಡನ್ ಫ್ರಮ್ ದಿ ಟೆಕ್ನಿಷಿಯನ್ಸ್ ದಟ್ ಆರ್ ದೇರ್ ಇನ್ ದಿ ಬೆನಿಲಿ ಸರ್ವಿಸ್ ಸೆಂಟರ್. ಹಾಗಂತ ನಮಗೆ ನಮ್ಮ ಮೆಕ್ಯಾನಿಕ್ ಮೇಲೆ ನಂಬಿಕೆ ಇಲ್ಲ ಅಂತ ಏನಿಲ್ಲ, ಬಟ್ ಕೆಲವೊಂದು ವಸ್ತುಗಳು ಎಲ್ಲಿಂದ ಮಾಡಿಸ್ಕೊಬೇಕು ಅಲ್ಲಿಂದನೇ ಮಾಡಿಸ್ಕೊಬೇಕು ಅಂತಿರುತ್ತೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹಲವಾರು ವೀಡಿಯೋಸು ನಮ್ಮ ಚಾನಲ್ ಮೇಲೆ ನಾವು ಹಾಕ್ತಾ ಇರ್ತೀವಿ. ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಇರುತ್ತೆ ಅಂದ್ಕೊಳ್ತೀನಿ, ಯಾಕಂದರೆ ಯಾರೆಲ್ಲ TRK ಇಟ್ಕೊಂಡಿದ್ದೀರೋ ಅಥವಾ TRK ತೊಗೊಳ್ಬೇಕಂತಿದ್ದೀರೋ ಅವ್ರಿಗೋಸ್ಕರ ಇದೊಂದು ಮಾಹಿತಿಯ ವ್ಲಾಗ್ ಇರುತ್ತೆ. ಹೆಂಗಪ್ಪ ಅಂತಂದರೆ, ನಮ್ಮ ಗಾಡಿನಲ್ಲಿ ಮೇಜರು 2 ಪಾರ್ಟ್ಸ್ ಚೇಂಜ್ ಆಗ್ತಾ ಇದೆ. ನೋಡೋಕ್ಕೋದ್ರೆ ಇನ್ನೊಂದು ನಾಟ್ ಸೋ ಮೇಜರು, ಬಟ್ ನೀವು ಕನ್ಸಿಡರ್ ಮಾಡಿದ್ರೆ ಯು ಡೋಂಟ್ ನೋ ಹೌ ಟು ಪ್ಲೇ ವಿತ್ ಅಂತಿದ್ರೆ ಅದು 3ನೇದು ಮೇಜರ್ ಆಗುತ್ತೆ. ಸೊ ನೋಡಿ, ಕಂಪ್ಲೀಟ್ ವೀಡಿಯೋನ ನೋಡಿ, ಇಡೀ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಓಹೋ ಪರವಾಗಿಲ್ಲ, ಕಾಯೋಣ ಏನಂತಿದೆ, ಹೆಂಗೂ ಹೋಗೋದೇ ಅಲ್ವಾ. ಈ ವೀಕ್ ಡೇಸಲ್ಲಿ ಏನಾದರೂ ಕೆಲಸಗಳು ಮಾಡಬೇಕಂದ್ರೆ ಯು ಹ್ಯಾವ್ ಟು ಬಿ ವೆರಿ ಮಚ್ ಕೇರ್ಫುಲ್ ವಿತ್ ದ ಟ್ರಾಫಿಕ್ ಆಲ್ಸೋ. ಯಾಕೆಂದರೆ ರೀಸನ್ ತುಂಬ ಜನರಿಗೆ ಗೊತ್ತಿರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ, ಹೇಳಲ್ಲ. ಆಮೇಲೆ ಇದನ್ನು ತೊಗೊಂಡು ಒಂದು ಕ್ಲಿಪ್ ತೊಗೊಂಡು ಯಾರ್ಯಾರಿಗೆ ಟ್ಯಾಗ್ ಮಾಡೋದಲ್ಲ ಸೀನ್ ಇದೆ ಹಾಗಂದು ನಂಬಕ್ಕೇ ಆಗಲ್ಲ ಗುರು ಯಾರನ್ನು. ಓಕೆ, ಸೊ ಪ್ರಾಬ್ಲಮ್ ಏನಾಗಿದೆ ನಮ್ಮ ಗಾಡಿಯಲ್ಲಿ, ಯಾವುದಾದ್ರು ಮೇಜರ್ ಪಾರ್ಟ್ಸ್ಗಳು ಅದನ್ನು ಹೇಳ್ತೀನಿ. ಸೊ ಫಸ್ಟ್ ಮೇಜರ್ ಪಾರ್ಟ್ ಬಂದ್ಬಿಟ್ಟು ನಮ್ಮ ಸ್ವಿಂಗ್ ಆರ್ಮ್ ಬೇರಿಂಗು. ಗಾಡಿ ಫಸ್ಟ್ ಗೇರಲ್ಲಿ ಹಾಕಿ ನೀವು ಮೂವ್ ಮಾಡ್ತೀರಲ್ಲ, ಸ್ವಲ್ಪ ಕ್ಲಚ್ ಹಿಡಿದ್ಬಿಟ್ಟು ಹಿಂದೆ ಪಾರ್ಟು ಹಿಂಗೆ ಅಲ್ಲಾಡ್ಬಿಟ್ಟು ಹಿಂಗೆ ಮುಂದಕ್ಕೆ ಹೋಗುತ್ತೆ. ಇನ್ನೊಂದು ಏನು ಮೇಜರ್ ಪಾರ್ಟ್ ಅಂದರೆ ನಮ್ಮ ಚೈನ್ ಸ್ಪ್ರಾಕೆಟ್ ಕಿಟ್ಟು ಚೇಂಜ್ ಆಗ್ತಾಯಿದೆ. ಸೊ ಯಾವುದಕ್ಕೆ ಚೇಂಜ್ ಮಾಡ್ತಾಯಿದ್ದೀನಿ, ಯಾವ ಚೈನ್ನ ಹಾಕ್ಕೊಳ್ತಾ ಇದ್ದೀವಿ, ದಟ್ ವಿಲ್ ಬಿ ಅ ಸರ್ಪ್ರೈಸ್. ಕಂಪ್ಲೀಟ್ ವೀಡಿಯೋನ ನೋಡಿ, ನಾನು ಸರ್ವಿಸ್ ಸ್ಟೇಷನಲ್ಲಿ ನಿಮಗೆ ಅದನ್ನು ರಿವೀಲ್ ಮಾಡ್ತೀನಿ. ಇಟ್ಸ್ ಕಾನ್ ಬಿ ಅ ವೆರಿ ಗುಡ್ ಥಿಂಗ್. ಎಸ್ಥೆಟಿಕಲಿ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಚೈನ್ ಸ್ಪ್ರಾಕೆಟ್ ಕಿಟ್ಟು ನಾವು ಹಾಕ್ಕೊಳ್ತಾ ಇರೋದು. ಆ್ಯಂಡ್ ವಿತಿನ್ ಬಜೆಟ್ ಕೂಡ. ಗಾಡಿ ಹಿಂಗಂದ್ರೆ ಅಲ್ಲಾಡ್ಬಿಟ್ಟು ಹಿಂಗೆ ಮುಂದೆ ಹಿಂದೆ ಮಾಡ್ತಾ ಇದೆ. ಸೊ ಚೈನ್ ಸ್ಪ್ರಾಕೆಟ್ ಕಿಟ್ಟೋಗಿದೆ, ಒಳಗಡೆ ಬುಷಸ್ ಹೋಗಿದೆ ವೀಲಲ್ಲಿರೋದು, ಆ್ಯಂಡ್ ಆಸ್ ವೆಲ್ ಆಸ್ ಸ್ವಿಂಗ್ ಆರ್ಮ್ ಬೇರಿಂಗು, ಅದರಿಂದ ಗಾಡಿ ಅಲ್ಲಾಡೋಕ್ಕೆ ಶುರು ಆಗುತ್ತೆ. ಇನ್ನೊಂದು ಮೇಜರ್ ಇಲ್ಲದೇ ಇರೋ ಪಾರ್ಟ್ ಯಾವುದು ಅಂದರೆ ಚೈನ್ ಫ್ಲೇಟರ್ ಅಂತ ಒಂದು ಬರುತ್ತೆ. ವಿಲ್ ಬಿ ಲೊಕೇಟೆಡ್ ಅಟ್ ನಿಮ್ಮ ಚೈನು ಒಳಗಡೆ ಚಿಕ್ ಸ್ಪ್ರಾಕೆಟ್ಗೆ ಹೋಗೋ ಜಾಗದಲ್ಲಿರುತ್ತಲ್ಲ, ಅಲ್ಲಿ ಒಂದು ರಬ್ಬರ್ ಕುಷನಿಂಗ್ ಇರುತ್ತೆ. ಅದು TRKಗೆ ಅಂತಲೂ ಒಂದು ಸ್ಪೆಸಿಫಿಕ್ಕು ಮಾಡಿರ್ತಾರೆ. ಅದು ಸರ್ವಿಸ್ ಸ್ಟೇಷನಲ್ಲಿ ಅಥವಾ ಬೆನಿಲಿ ಸರ್ವಿಸ್ ಸೆಂಟ್ರಿಂದ ನಿಮಗೆ ಸಿಗುತ್ತೆ. ಬಟ್ ಅದನ್ನು ತೊಗೊಬೇಕಂದ್ರೆ ದಟ್ ಕಾಸ್ಟ್ ಯು ಅರೌಂಡ್ 1,500 ರುಪೀಸ್. ಅದು ನಾವು ಬೇರೆ ರೀತಿ ಆಲ್ರೆಡಿ ಆಲ್ಟರ್ನೇಟಿವ್ ಮಾಡಿಟ್ಟಿದ್ದೀವಿ ನಮ್ಮ ಸರ್ವಿಸ್ ಸ್ಟೇಷನ್, ನಮ್ಮ ಮೆಕ್ಯಾನಿಕಿಂದ. ಬಟ್ ಹಾಕೊಳ್ಳೋದೇ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ನಮ್ಮ ಚೈನ್ ಸ್ಪ್ರಾಕೆಟು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತಂದರೆ 31,695 ಕಿಲೋಮೀಟರ್ಸು, ಅಂದರೆ
31,695, ಆಲ್ಮೋಸ್ಟ್ ಕ್ಲೋಸ್ ಟು 32,000 ಕಿಲೋಮೀಟರ್ಸು ಸ್ಟಾಕ್ ಚೈನ್ ಸ್ಪ್ರಾಕೆಟಲ್ಲಿ ಓಡಿಸಿದ್ದೀನಿ. ಅದನ್ನು ಮೇಂಟೈನ್ ಮಾಡಿ, ಕ್ಲೀನ್ ಮಾಡಿ, ಅಂದರೆ ವಾಶ್ ಮಾಡಿ ಲ್ಯೂಬ್ ಮಾಡಿ ಯೂಸ್ ಮಾಡಿರೋದಕ್ಕೆ ಇಷ್ಟು ಸಾವಿರ ಬಂದಿರೋದು. ಕೆಲವರು ಜನರದ್ದು 10,000 15,000ಕ್ಕೆಲ್ಲ ಔಟ್ ಆಗಿಬಿಟ್ಟಿರುತ್ತೆ ಚೈನ್ ಸ್ಪ್ರಾಕೆಟ್ಸು. ಸೊ ಅದಕ್ಕೆ ಡಬಲ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದಿ ಬೆನಿಫಿಟ್ ದಟ್ ಯು ಗೆಟ್, ಟೇಕಿಂಗ್ ಕೇರ್ ಆಫ್ ಯುವರ್ ಸ್ಪೇರ್ ಪಾರ್ಟ್ಸ್ನ. ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಐಟಮ್ಸ್ನ ನೀಟಿಗೆ ನೀವು ಗಮನ ಕೊಟ್ಟು ಟೇಕ್ ಕೇರ್ ಮಾಡಿದ್ರೆ ಒಂದಷ್ಟು ಲೈಫ್ ಕೊಡುತ್ತೆ, ಒಂದಷ್ಟು ಖರ್ಚನ್ನ ನಿಮಗೆ ಕಾಪಾಡುತ್ತೆ. ತಗೊಳ್ಳ ಒಳಗಡೆ ಉಪ್ಸ್ ಉಪ್ಸ್ ಉಪ್ಸ್. ಇದು ಕಟ್ಟಾಯಿತು. ಮಾಡಕ್ಕೆ ಹೋಗ್ತೀವಿ ಒಂದು, ಆಗುತ್ತೆ ಇನ್ನೊಂದು. ಕಟ್ಟಾಗಿಲ್ಲ, ಹೆಂಗೋ ಲೂಸ್ ಆಗೈತೆ. ದೇವರು ಲೂಸ್ ಆಗೋನೆ ಏನಿಲ್ಲ. ಶೇಖರ್ ಸರ್ ನಮಸ್ಕಾರ. ಕೆಲಸ ಬೇರೆ ಇದೆ ಗುರು. ಮೇಡಮ್ ವೈಫೈ ಪಾಸ್ವರ್ಡ್ ಸಿಗ್ಬೋದಾ? ಓಕೆ, ಥ್ಯಾಂಕ್ ಯು ಮೇಡಮ್. ಕೆಲಸ ಮುಗಿಸ್ಕೊಡೋಣ, ಆಮೇಲೆ ಆ ಕೆಲಸನೇ ಇರುತ್ತೆ. ಇನ್ನು ಗಾಡಿದು ಏನಂತಾರೆ ಜಾಬ್ ಕಾರ್ಡ್ ಮಾಡಬೇಕು, ಅದಾದಮೇಲೆ ರೆಡಿ ಆಗುತ್ತೆ. ಮಾಡೋಣ ರೀ. ಇನ್ನೇನು ಸರ್ವಿಸ್ ಸ್ಟೇಷನಲ್ಲಿ ಕಾಯ್ತಾ ಇದ್ದೀವಿ. ಜಾಬ್ ಕಾರ್ಡ್ ಈಗಲೇ ಸೈನ್ ಎಲ್ಲ ತೊಗೊಂಡ್ರು. ಇನ್ನೇನು ಗಾಡಿ ಒಳಗೆ ತೊಗೊಂಡು ಕೆಲಸ ಮಾಡ್ತಾರೆ. ಮೇಜರ್ ಕೆಲಸನೇ, ಯಾಕಂದರೆ ಸ್ವಿಂಗ್ ಆರ್ಮ್ ಬಿಚ್ಚಿ ಬೇರಿಂಗ್ ಎಲ್ಲ ಹಾಕಿ ಅದಾದಮೇಲೆ ಮಾಡಬೇಕಾಗತ್ತೆ. ಸೊ ಅದೊಂದು ದೊಡ್ಡ ಕೆಲಸ. ಚೈನು ಸ್ಪ್ರಾಕೆಟು ಮತ್ತು ಚೈನ್ ಹಾಕೋದು ಏನು ದೊಡ್ಡ ಕೆಲಸ ಅಲ್ಲ. ಯಾವ ಚೈನು ಮತ್ತು ಸ್ಪ್ರಾಕೆಟು ಅದನ್ನು ಹೇಳ್ತೀನಿ ಅಂತ ಹೇಳಿದೆ. ಸೊ ಹೇಳ್ತೀನಿ ರೀ, ಬಂದಿದ ತಕ್ಷಣ ಅವ್ರು ತೋರಿಸ್ತಾರೆ, ಅವ್ರು ತೋರಿಸ್ತೀನಿ. ವೇಟಿಂಗ್ ರೂಮಲ್ಲಿ ಇದ್ದೀವಿ. ಹಿಂಗಿದೆ. Chillin' all day with your feet up, don't matter where we go, always stays the same. I got you and you got me, girl, that'll never change. ಸೊ ಇದೇ ಆ ಬೇರಿಂಗ್ ಪಾರ್ಟು. ಇದನ್ನು ಒಂದನ ಹಿಂಗೆ ಬಂದರೆ ಒಳ್ಳೆಯದು, ಇಲ್ಲಾಂದರೆ ಹೊಡೆದು ತೆಗಿಬೇಕಾಗುತ್ತೆ. ಏನೇನು ತಲೆನೋವುಗಳು ನೋಡಿ, ಹಿಂಗೆ ಹೋಗ್ಬಿಟ್ಟಿದೆ. ಹಾಂ ಮಾಡಿ. ಇದೇ ಪಾರ್ಟ್ಸು. ಇದು ಬೇರಿಂಗ್ ಅಲ್ವಾ? ಸ್ಪ್ರಿಂಗ್ ಆರ್ಮ್ ಬೇರಿಂಗ್. ಇದು ಬಂದುಬಿಟ್ಟು ಸ್ಪ್ರಾಕೆಟು, ಫ್ರಂಟ್ ಆ್ಯಂಡ್ ರಿಯರ್. ಸೊ ಚೈನ್ ಹೇಳ್ತಾ ಇದ್ನಲ್ಲ, ಸೊ ಗೋಲ್ಡನ್ ಕಲರಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು DID. ಎಲ್ಲಿ ಅದು ಬಾಕ್ಸು? ಇದನ್ನೇ ಹಾಕ್ಸ್ತಾ ಇದ್ದೀವಿ. ಸ್ವಲ್ಪ ಲುಕ್ಕು ಚೆನ್ನಾಗಿರುತ್ತೆ. ಏನೋ ನಮ್ಮ ಶೇಖರ್ ಸರ್ ರೆಕಮೆಂಡೇಶನ್. ನೋಡೋಣ ಹಾಕಿದ್ಮೇಲೆ ಹೆಂಗಿರುತ್ತೆ ಇವಾಗ ಅಂತ. ಸೊ ಈಗಲೇ ಶೇಖರ್ ಸರ್ ಹತ್ರ ಕೇಳಿದ್ರಿ. ಈ ಕಡೆ ನಮ್ಮದು ಚೈನ್ ಸ್ಪ್ರಾಕೆಟ್ ಬೇರಿಂಗು ಆ್ಯಕ್ಚುಲಿ ಹೋಗ್ಬಿಟ್ಟಿದೆ, ಸ್ಕ್ರ್ಯಾಚ್ ಆಗಿದೆ. ಯಾಕಂದರೆ
ಸ್ವಿಂಗಾಮ್ ಬೇರಿಂಗ್ ಹೋದಾಗ ಅದ್ರ ಕಂಪ್ಲೀಟ್ ಲೋಡ್ ಬಂದ್ಬಿಟ್ಟು ಇದ್ರ ಮೇಲೆ ಬಿದ್ದುಬಿಟ್ಟು ಇದು ಸ್ಕ್ರ್ಯಾಚ್ ಹೋಗ್ಬಿಟ್ಟಿದೆ. ಅದನ್ನೇನಾದರೆ ಬೇಗ ಚೇಂಜ್ ಮಾಡಿಬಿಟ್ಟಿದ್ರೆ ಇದೆಲ್ಲ ಪಾರ್ಟ್ಗಳು ಉಳ್ಕೊಳ್ತಾ ಇದ್ವು. ಸೊ ಇವಾಗ ನಾನು ಇದನ್ನು ಚೇಂಜ್ ಮಾಡಬೇಕು. ಇದು ಸಮಥಿಂಗ್ 2 ಚೇಂಜ್ ಆಗುತ್ತೆ. ಪ್ಲಸ್ಸು ಇಲ್ಲಿ ವೀಲ್ ಬೇರಿಂಗು ಇದನ್ನು ಚೇಂಜ್ ಮಾಡಬೇಕತ್ತೆ. ಇದು ಸಮ್ 800-900 ರೂಪಾಯಿ. ಇದೆರಡು ಚೇಂಜ್ ಆಗಿಬಿಟ್ಟು ಪ್ಲಸ್ ಸ್ಪ್ರಾಕೆಟ್ ಹೋಗುತ್ತೆ. ಓ ಒಂದೊಂದಲ್ಲ ಗುರು ಗಾಡಿನ ಮೇಂಟೈನ್ ಮಾಡೋದು. ಹಿಂಗಿದೆ ಕತೆ ಸದ್ಯಕ್ಕೆ. Lights. Let's go see a show in Mexico. ಮುಂದೆ ಸ್ಪ್ರಾಕೆಟ್ ಟೀಚ್ ಬಂದ್ಬಿಟ್ಟು 14 ಆ್ಯಂಡ್ ಹಿಂದೆ ಬಂದ್ಬಿಟ್ಟು 42 ಇರುತ್ತೆ. ಇಲ್ಲೇ ಬರ್ದಿರುತ್ತೆ, ಈಗ ಕಾಣಿಸ್ತಾ ಇರ್ಬೋದು ನಿಮಗೆ. There we flow with the breeze. We can do this anywhere. ಇದಾಯ್ತು ರಿಯರ್ ಸ್ಪ್ರಾಕೆಟ್ ಬಿಟ್ಟು. ನೀನು ಚೈನ್ ಹಾಕ್ಬೇಕು ಇವಾಗ. Out there in the pieces, chilling all day with your feet up. No matter where we go, always stays the same. I got you and you got me, girl. That'll never change. That'll never change. We should ride a bike round there today. ಇದಾಗಿದೆ DID ಚೈನು ಮತ್ತು ಸ್ಪ್ರಾಕೆಟ್ ರೆಡಿ. ಹೆಂಗೆ ಕಾಣಿಸ್ತಿದೆ ಅಂತೇಳಿ ಈ ಆಚೆಯಿಂದ ಡೇ ಲೈಟಲ್ಲಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಒಳಗಡೆನೂ ಸಕ್ಕತ್ತಾಗಿ ಕಾಣಿಸ್ತಾ ಹಿಂಗಿದೆ. ಎಷ್ಟು ರೈಡ್ ಆಗ್ತಾ ಇದೆ ಗಾಡಿ, ಕರೆಕ್ಟಾ? ಸೊ ಫೈನಲಿ ಕೆಲಸ ಮುಗಿದಿದೆ. ಥ್ಯಾಂಕ್ಸ್ ಟು ನಮ್ಮ ಶೇಖರ್ ಸರ್ ಮತ್ತು ಪ್ರಭಾಕರ್ ಸರ್ ಇಲ್ಲೇ ಇದ್ದಾರೆ, ಫೋನಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಎಂಟೈರ್ ಬೆನಿಲಿ ಸರ್ವಿಸ್ ಸೆಂಟರ್. ಮೈ ಗಾಡ್, ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ ಗಾಡಿದು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಚೈನ್ ಸ್ಪ್ರಾಕೆಟು ಮತ್ತು ಎಂಟೈರ್ ಚೈನ್ ಕಿಟ್ ಚೇಂಜ್ ಆಗಿದೆ. ಸೊ ಹೇಗಿದೆ ನಮ್ಮ ವೈಟ್ ಕಲರ್ಗೆ ಆ ಗೋಲ್ಡು ಚೈನು ಸಕ್ಕತ್ತಾಗಿ ಕಾಣಿಸ್ತಿದೆ. ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ ಹೆಂಗೆ ತೊಗೊಂಡೆ ಅಂತ ಅಂದ್ಬಿಟ್ಟು, ಎಲ್ಲಿಂದ ತೊಗೊಂಡೆ ಅಂತ, ಹೇಗಾಯಿತು. ಆ್ಯಂಡ್ ಒಳ್ಳೆ ಡಿಸ್ಕೌಂಟ್ ರೇಟಲ್ಲಿ ಸಿಕ್ತು ನನಗೆ. ಕಂಪ್ಲೀಟ್ DID ಚೈನ್ ಮಾತ್ರ ತೊಗೊಂಡಿದ್ದೆ. ಸ್ಪ್ರಾಕೆಟ್ ಮುಂದೆದಿರೋದು ಒರಿಜಿನಲ್ ನಮ್ಮ ಬೆನಿಲಿದಿದೆ. ಹಿಂದೆದು 42 ಇತ್ತು, ಮುಂದೆದು ಬಂದ್ಬಿಟ್ಟು 14 ಇತ್ತು. ಟೆಸ್ಟ್ ರೈಡ್ ಆಗೈತೆ, ಅವಾಗಲೇ ನೀವು ನೋಡಿರ್ತೀರ. ನಾನು ಒಂದು ಸಲ ಓಡಿಸಿ ನೋಡಿದೆ, ಅದನ್ನು ರೆಕಾರ್ಡ್ ಮಾಡಿಲ್ಲ. ಬಟ್ ಇವಾಗ ಹೇಳ್ತೀನಿ ನಿಮಗೆ, ಫೀಲ್ ಸಖತ್ ಸ್ಮೂತಾಗಿದೆ ಗಾಡಿ. ಮುಂಚೆ ಹಿಂದೆ ಮುಂದೆ ಮಾಡೋದು ಗಾಡಿ, ಬಟ್ ಇವಾಗ ಕಂಪ್ಲೀಟ್ಲಿ ಸ್ಮೂತು. ಇನ್ನೇನು ಮನೆಗೆ ಹೋಗೋಣ ಅಷ್ಟೇ. ಮುಂಚೆ ಹಿಂಗೆ ಫಸ್ಟ್ ಗೇರಲ್ಲಿ ಹಿಂಗೆ ಬಿಟ್ಟರೆ ವಾಬಲ್ ಆಗೋದು, ಹಿಂಗೆ ಗಾಡಿ ವಾಬಲ್ ಆಗಿಬಿಟ್ಟು ಹಿಂಗೆ ಹೋಗೋದು. ಮತ್ತು ಫಸ್ಟ್ ಗೇರಲ್ಲಿ ಹಿಂದೆ ಮುಂದೆ ಹೋಗ್ತಾ ಇದ್ರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡೋದು. ಬಟ್ ಈಗ ಮಾತ್ರ ಸರ್ರಿಗೆ ಸ್ಮೂತ್ ಆಗಿಬಿಟ್ಟಿದೆ ಮಗಂದು. ಏನು ಜರ್ಕ್ ಫೀಲೇ ಇಲ್ಲ ಇವಾಗ ಗಾಡೀಲಿ. ಸೊ ಬಿಲ್ ಏನು ಎಷ್ಟಾಯಿತು ಅದನ್ನು ಹೇಳ್ತೀನಿ. ಇಂಥ ಕೆಲಸಗಳು ಅವಾಗವಾಗ ಬಂದಾಗಲೇ ಮಾಡಿಬಿಡ್ಬೇಕು, ಕಾಯ್ಕೊಂಡಿರಬಾರ್ದು. ಲಿಟ್ರಲಿ ಇಡೀ ದಿನ ಸರ್ವಿಸ್ ಸೆಂಟ್ರಲ್ಲಿ ಕೂತ್ಕೊಂಡಿದ್ದೀನಿ. ಲಿಟ್ರಲಿ ಬೆಳಗ್ಗೆ 11 ಗಂಟೆಗೇನೋ ಬಂದೆ ನಾನು. ಈಗ ಟೈಮು 6:15. ಒಂದು ಶಿಫ್ಟ್ ಮುಗಿಸ್ದಂಗಿದೆ ನನಗೆ ಸರ್ವಿಸ್ ಸೆಂಟ್ರಲ್ಲಿ ಕೂತ್ಕೊಂಡು. ಆಲ್ ರೈಟ್ ಸ್ನೇಹಿತರೆ, ಸೊ ಮನೆಗೆ ಬಂದಾಯಿತು, ಈಗಲೇ ಫ್ರೆಶ್ ಆದೆ. ಆ್ಯಂಡ್ ಬಿಲ್ ಅನ್ನೋದು ನಿಮಗೆ ತೋರಿಸ್ಬೇಕಾಗಿತ್ತು. ಸೊ ಬಿಲ್ ಇಲ್ಲಿದೆ, ಬೆನಿಲಿ ಅವ್ರ ಕಡೆಯಿಂದನೇ ಎನ್ವೆಲಪ್ ಸಿಕ್ಕಿತ್ತು. ಆ್ಯಂಡ್ ಎಷ್ಟಿದೆ ಏನಾಗಿದೆ ಟೋಟಲಾಗಿ ಹೇಳ್ತೀನಿ.
ಸೊ ಕಂಪ್ಲೀಟ್ ಬಿಲ್ ಅಮೌಂಟ್ ಇವತ್ತು ನಾನು ಏನು ಪೇ ಮಾಡಿದ್ದೀನಿ ಅದು ಬಂದ್ಬಿಟ್ಟು ಈ ಬಿಲ್ಲಲ್ಲಿ ಇರಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ DID ಚೈನ್ ಇದೆ ಅಲ್ವಾ, ಅದನ್ನು ನಾನು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದೆ. ಹೇಗೆ ಮಾಡಿದೆ ಅದನ್ನು ಹೇಳ್ತೀನಿ. ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ, ಬಟ್ ಔಟ್ಸೋರ್ಸ್ ಮಾಡಿದ್ದೆ, ಅದನ್ನು ಹೇಳಬಲ್ಲೆ. ಆ್ಯಂಡ್ ಯಾರಿಗಾನ ಬೇಕಾಗಿದ್ದರೆ ದಯವಿಟ್ಟು ನಾನು ಹೇಳಿದ್ದೆ ನಾನು ನಿಮಗೆ, ನೀವು ಕೇಳ್ಬೋದು. ನಿಮ್ಗೆ ಯಾರಿಗಾನ ಬೇಕಂದರೆ ತರ್ಸ್ಕೊಬೋದು. ಪ್ರೈಸ್ ಏನಂತ ಅದ್ರದ್ದು ಹೇಳ್ತೀನಿ. ಸೊ ಬಿಲ್ ಇಲ್ಲಿ ನಮಗಾಗಿರೋದು ಕಂಪ್ಲೀಟ್ಲಿ 10,266 ಇಲ್ಲಿ ಬರ್ದಿದೆ ನೋಡಿ, 10,266 ಆಗಿತ್ತು. ಏನೆಲ್ಲ ಇದೆ ಅಂದರೆ ಇದರಲ್ಲಿ ಹೇಳ್ತೀನಿ ಏನೆಲ್ಲ ಮಾಡಿದ್ದಾರೆ. ಸೊ ಔಟ್ಪುಟ್ ಸ್ಪ್ರಾಕೆಟ್ ಕಾಂಪೋನೆಂಟ್ ಒಂದು, ರಿಯರ್ ಸ್ವಿಂಗ್ ಆರ್ಮ್ ಮಿಡ್ಲ್, ರಿಯರ್ ಸ್ವಿಂಗ್ ಆರ್ಮ್ ಸ್ಪೇಸ್, ಆಮೇಲೆ ಅದೇ ಇದೆಲ್ಲ ಇಲ್ಲಿ ಹೇಳಿರೋದು ಏನೆಲ್ಲ ಅಂದರೆ ಅದೆಲ್ಲ ಬಂದ್ಬಿಟ್ಟು ಸ್ವಿಂಗ್ ಆರ್ಮ್ ಬೇರಿಂಗು, ಆಮೇಲೆ ಸೀಲ್ ಬೇರಿಂಗ್ ಒಂದು, ಆಮೇಲೆ ರಿಯರ್ ವೀಲ್ ಸ್ಪ್ರಾಕೆಟು, ಆಮೇಲೆ ಎಲಾಸ್ಟಿಕ್ ರಿಂಗ್ಸು, ಆಮೇಲೆ ರೋಲಿಂಗ್ ಬೇರಿಂಗು ಸೆಪರೇಟ್ಗೆ ಅದನ್ನೊಂದು ಹಾಕಿದ್ದಾರೆ, ಆಮೇಲೆ ನೀಡಲ್ ರೋಲರ್ ಬೇರಿಂಗು. ಎಲ್ಲಾನು ಆಲ್ಮೋಸ್ಟ್ ಇರೋದು ರಿಯರ್ ಸ್ವಿಂಗ್ ಆರ್ಮ್ ಬೇರಿಂಗು ಮತ್ತು ಸ್ಪ್ರಾಕೆಟ್ ಅಂದರೆ ಚೈನ್ ಸ್ಪ್ರಾಕೆಟ್ ಇದೆಯಲ್ಲ, ಮುಂದೆದನ್ನು ಹಿಂದೆದು. ಒಂದು ಮುಂದೆದು ಬಂದ್ಬಿಟ್ಟು 14 ಟೀತು, ಹಿಂದೆದು ಬಂದ್ಬಿಟ್ಟು 42 ಟೀತು. ಎರಡೂ ಬಂದ್ಬಿಟ್ಟು ಒರಿಜಿನಲ್ ಬೆನಿಲಿ ಟಿಯರ್ಗೆ ಸ್ಪ್ರಾಕೆಟ್ಸು. ಚೈನ್ ಬಂದು DIDದು. ಸೊ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿದ್ದು ವಿತ್ ವ್ಯಾಟ್ ಆ್ಯಂಡ್ ಟ್ಯಾಕ್ಸ್ ಅದು ಇದು ಹಾಳ್ಮೂಳು ಸೇರಿಸಿ 10,266 ಇದೊಂದಾಗಿತ್ತು. ಅದಾದಮೇಲೆ ಅನ್ಅಫಿಷಿಯಲ್ ಅಮೌಂಟು 6,500 ಫಾರ್ ದಟ್ DID ಚೈನ್, ಗೋಲ್ಡನ್ ಕಲರ್ ಚೈನ್ ನೀವು ನೋಡಿದ್ರಲ್ಲ. ಸೊ ಎಲ್ಲ ಸೇರಿ ಸಮ್ವೇರ್ ಅರೌಂಡ್ 17,000 ತನಕ ಬಿಲ್ ಬಿದ್ದಿದೆ ನಮ್ಗೆ ಇವತ್ತು. ಆ್ಯಂಡ್ ಇದನ್ನೇನಕ್ಕೆ ನಾನು ಹಿಂಗೆ ಮಾಡಿದೆ ಅಂದರೆ ಇದಕ್ಕೊಂದು ಕಾರಣ ಇದೆ. ಏನಪ್ಪ ಕಾರಣ ಅಂದರೆ, ನೀವು ಡೈರೆಕ್ಟಾಗಿ ಒರಿಜಿನಲ್ ಬೆನಿಲಿ TRK 502 ಚೈನ್ ಆ್ಯಂಡ್ ಸ್ಪ್ರಾಕೆಟ್ ಕಂಪ್ಲೀಟ್ ಕಿಟ್ ತೊಗೊಳ್ತೀರಂದರೆ ಸರ್ವಿಸ್ ಸೆಂಟ್ರಲ್ಲೇ ವಿತ್ ಲೇಬರು ನಿಮಗೆ ಏನಿಲ್ಲ ಅಂದ್ರೂ ಎಲ್ಲ ಸೇರಿ 18,000 ಬರೀ ಚೈನ್ ಸ್ಪ್ರಾಕೆಟ್ ಕಿಟ್ ಆಗುತ್ತೆ. ರಿಯರ್ ಸ್ವಿಂಗ್ ಆರ್ಮ್ ಬೇರಿಂಗ್ ಬಂದ್ಬಿಟ್ಟು ಅದೊಂದು ಇನ್ನೊಂದು 5,000 ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದು 22,000-23,000 ತನಕ ಬಿಲ್ ಹೋಗ್ಬಿಡುತ್ತೆ ವಿತ್ ಲೇಬರು. ಬಟ್ ನಾನು 17,000 ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ದ ರೀಸನ್ ವಾಸ್ ನಾನು ಆಚೆಯಿಂದ DID ಚೈನ್ ತರಿಸ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹಿಂಗೆ ಮಾಡ್ಬೇಕಂತಿದ್ದೀರಾ, ನಿಮ್ಮ ಹತ್ರ ಆಲ್ರೆಡಿ TRK 502 ಇದೆ, ಅಥವಾ ನೀವು ಬೇರೆ ಗಾಡಿಗೂ ಏನಾದರೆ ಮಾಡಂಗಿದ್ರೆ ಅಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಚೈನ್ ನಿಮ್ಮದು ಕಾಸ್ಟ್ಲಿ ಇದೆ ಅಂದರೆ ಸ್ಪ್ರಾಕೆಟ್ಸ್ನ ಒರಿಜಿನಲ್ ತೊಗೊಬೋದು ನೀವು, either if it is for Benelli or even any other brand for that matter. But chain ನೀವು DID ತೊಗೊಬೋದು. ಸೊ ಇದರಲ್ಲೂ ಪ್ರೈಸ್ ಡಿಫರ್ ಆಗುತ್ತೆ. ನಮ್ಮ TRK 502ಗಂತೂ 65 ಆಗಿತ್ತು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಹೇಗೆ ತರಿಸ್ಕೊಂಡೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನಮಗೆ ಫಾಲೋ ಮಾಡ್ತಾ ಇಲ್ಲ ಅವ್ರು ಫಾಲೋ ಮಾಡಿ, ಅಲ್ಲಿ ನನಗೆ DM ಮಾಡಿ, ನಾನು ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ನಿಮಗೆ ಎಲ್ಲಿಂದ ತರಿಸ್ಕೊಂಡೆ ಅದೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ಇದ್ದಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ನಿಮಗೆ TRK 502 ಇಟ್ಕೊಂಡಿರೋಗೆ, ಅಥವಾ ಯಾರು ತಗೊಳ್ಬೇಕಂತಿದ್ದೀರಾ ನಾನು ಮುಂಚೆ ಹೇಳ್ದಂಗೆ ಈ ಬ್ಲಾಗಲ್ಲಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ನಿಮ್ಮ DJ ಸೈನಿಂಗ್ ಆಫ್ ಫ್ರಮ್ DJ on Wheels Canada. ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. Chillin' all day with your feet up, don't matter where we go.